Hi, hello guys, welcome back to my new vlog. ಇವತ್ತು ರ್ಯಾಂಡಮ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಮ್ಮ ಮನೇಲಿ ಏನು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ಗೈಸ್, ಕುಡಿಸಲ್ಲ, ನಾರ್ಮಲ್ ಪೂಜೆ ಗೀಜೆ ಮಾಡಿಕೊಡ್ತೀವಿ ಅಷ್ಟೇ. ಅಲ್ಲೇ ನಮ್ಮ ಮನೇಲಿ ಪೂಜೆ ಆಗಿದೆ, ನಮ್ಮ ಎಲ್ಲ ಮಾಡಿದ್ದಾರೆ. ನನ್ನ ತಂಗಿದು ಇವತ್ತು ಬರ್ತಡೆ ಗಾಯ್ಸ್, ಅವಳೇ ಪೂಜೆ ಮಾಡಿ ನಮ್ಮಮ್ಮ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಅದಾದಮೇಲೆ ಎಲ್ಲ ಪೂಜೆ ಮಾಡಿದ್ದಾಳೆ ನನ್ನ ತಂಗಿ. ನಮ್ಮ ಅಜ್ಜಿ ನೋಡಿ ಸರಿಯಾಗಿ ಹಾಕಿದೆ ಕಣಬಿಡು. ನಮ್ಮಮ್ಮ ನಮ್ಮ ಪಪ್ಪ ತೋಟಕ್ಕೆ ಹೋಗಿದ್ದಾರೆ. ಇವಾಗ ನಾನು ಸ್ನಾನ ಮಾಡಬೇಕು. ಆಗಲೇ 8 ಗಂಟೆ ಆಗಿದೆ, ಇನ್ನೂ ಸ್ನಾನ ಮಾಡಲಿಲ್ಲ. ಸ್ನಾನ ಮಾಡಿ ರೆಡಿಯಾಗಿ ಸಿಗ್ತೀನಿ ಗಾಯ್ಸ್. ಇವತ್ತು ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬರ್ತಾ ಇದ್ದಾರೆ. ಯಾಕಂದರೆ ನಮ್ಮ ತಾತಂದು ತಿಂಗಳು ಪೂಜೆ ಮಾಡ್ತೀವಿ. ನಮ್ಮ ತಾತ ಸತ್ತು ನಿನ್ನೆಗೆ 6 ಮಂತ್ಸ್ ಆಯಿತು. ಇವತ್ತು ಬರ್ತಾ ಇದ್ದಾರೆ. ಇವತ್ತೆಲ್ರಿಗೂ ರಜೆ ಇತ್ತಲ್ಲ, ಆಫೀಸ್ ಮತ್ತು ಸ್ಕೂಲ್ಸ್ ಎಲ್ಲ. ಅವರು ಪೂಜೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ರೆಡಿ ಆಗಬೇಕು. ಪೂಜೆ ಮಾಡ್ಬೇಕಾದ್ರೆ ಸಿಗ್ತೀನಿ ಗಾಯ್ಸ್. ಬಾಯ್ ಬಾಯ್ ಗಾಯ್ಸ್. ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಔಟ್ಫಿಟ್ ಇದಾಗಿದೆ. ಇನ್ನೂ ನಮ್ಮ ಪಪ್ಪ ಸ್ನಾನ ಮಾಡಿಲ್ಲ. ಯಾಕಪ್ಪ ಸ್ನಾನ ಮಾಡಿಲ್ಲ ಇನ್ನೂ? ಏನೂ ಮಾತೇ ಇಲ್ಲ. ನಮ್ಮಮ್ಮ ರೆಡಿ ಆಗಬೇಕಿನ್ನ. ರೆಡಿ ಆಗ್ದಂಗೆ ತೋರಿಸ್ತೀನಿ ಗಾಯ್ಸ್. ಫುಲ್ ರೆಡಿ ಆದ್ಮೇಲೆ ಸಿಗ್ತೀನಿ ನಿಮಗೆ. ಒಡ್ಡು ಏನು ಮಾಡ್ತಾ ಇದೆಯಾ? ನಮ್ಮ ಒಡ್ಡು ನೋಡಿ ಗಾಯ್ಸ್, ಇವನ ಹೆಸರು ಒಡ್ಡು ಅಂತ ಕೂತಿರ್ತಾನೆ ಸುಮ್ಮನೆ. ಏನು ಮಾಡಿದ್ರು, ಹೆಂಗೆ ಹೊಡೆದ್ರು, ಏನು ಮಾಡಿದ್ರು ಏನು ಮಾಡಲ್ಲ, ಕಚ್ಚಲ್ಲ ಇದು ಅಲ್ವಾ? ಒಡ್ಡು ಐಫೈ ಕೊಡು. ಐಫೈ ಎಲ್ಲ ಮರೆತ್ಬಿಟ್ಟವನೆ. ಐಫೈ ಬಂಗಾರ ನೀನು. ಶೇಕೆಂಡ್ ಬಂಗಾರ, ಶೇಕೆಂಡ್. ಎಲ್ಲಿ ನಿನ್ನ ಅಣ್ಣ? ಇವ್ರ ಅಣ್ಣ ಬೇರೆ ಕೆಂಚ ಅಂತ ಇದ್ದಾನೆ ಗಾಯ್ಸ್. ನಿಮ್ಮ ಮನೇಲಿ ಯಾರು ನಾಯಿ ಸಾಕಿದರೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ 3 ನಾಯಿ ಸಾಕಿದ್ದೀವಿ. ಪೆಟ್ ಲವರ್ ನಾವೇನೇನು. ಕೆಂಚ ನೋಡಿ ಈಚೆ ಇದ್ದಾನೆ. ಕೆಂಚ ವಾಟ್? ರೆಡಿ ಆದ್ಮೇಲೆ ಸಿಗ್ತೀನಿ ಗಾಯ್ಸ್. ರೆಡಿ ಆಗಿಬಿಟ್ಟು ಇನ್ನು ಹೇರ್ ಕೂಮ್ ಮಾಡ್ಕೋಬೇಕು, ಕ್ರೀಮ್ ಹಾಕ್ಕೋಬೇಕು, ಅದೆಲ್ಲ ಮಾಡ್ಕೋಬಿಟ್ಟು ಸಿಗ್ತೇನೆ ಗಾಯ್ಸ್. ಫುಲ್ಲು ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ತೀರ್ಥ ಕೊಡಪ್ಪ ಎಲ್ರಿಗೂ. ಪ್ರಸಾದ ಇಸ್ಕೊ ಬಂದಿದ್ದಾರೆ ನಮ್ಮಮ್ಮ. ಎಷ್ಟು ಚೆನ್ನಾಗಿ ಮಾಡೋರಿ ಅಂತ ವಿಸ್ಮಯ. ಹಾಂ, ಸಕ್ಕದ ಮಾಡಿದ್ರು. ಹೆಂಗೆ ಬೇಡ ಇಲ್ಲ ಬಾಯಿಗೆ ಹಾಕ್ತೀನಿ. ಇದು ಸಕ್ಕರೆ ಅನ್ಕೋತೀನಿ. ಇದು ನನ್ನ ಫೇವ್ರೆಟ್. ಇದು ಕಡಲೆ ಸಕ್ಕರೆ ಎಲ್ಲ ಪುಡಿ ಮಾಡಿ ಹಾಕಿರೋದು ಅಲ್ವಮ್ಮ? ಚೆನ್ನಾಗಿದೆ. ನಂಗೆ ಸಕ್ಕದ ಇಷ್ಟ ಇದು. ಡೋರ್ ಹಾಕಿ ಸೈಡಿಗೆ ನಿಂತು ಪೂಜೆ ಮಾಡಿ. ಡೋರ್ ಹಾಕಿ ಬಿಡು, ಅದು ಹಂಗೆ ಇದಾಯ್ತದ ಬಿಡಮ್ಮ.
ಸುಮ್ಮನೆ ಗಾಯ್ಸ್ ಫೋನ್ ಮಾಡಬೇಕಾಯ್ತು ಅವ್ರಿಗೆ. ಅವ್ರು ಇನ್ನೂ ಬರಲೇ ಇಲ್ಲ. ಫೋನ್ ಮಾಡೋ ಒಂದ್ಸಲ. ಎಷ್ಟು ಫುಲ್ಲು ಮುದ್ದಾಗಿ ಕಾಣ್ತಾ ಇದೆ ಅಂತ ದೇವರಿಗೆ. ಅಜ್ಜಿಗೆ ಮಂಗಳಾರತಿ ಕೊಡಮ್ಮ. ಪೂಜೆ ಮಾಡು, ಪರವಾಗಿಲ್ಲ, ಮಾಡು, ಪೂಜೆ ಮಾಡ್ಬಿಟ್ಟು ಮಾಡು, ಪೂಜೆನೆ ಮಾಡು. ಮಂಗಳಾರತಿ ಅಲ್ಲಿ ತಗೋ. ಅವ್ರ ಮನೆಗೆ ಅರ್ಶಿನ ಕುಂಕುಮ ತಗೋ. ಗೀತಾಂಟಿ ಮನೆಗೆ. ಹಿಂಗ್ ಒಂದ ಕುಡ್ಕೊಬಿಡ್ತೀಯಲ್ಲ ಯಾವಾಗ್ಲೂ. ಇನ್ ಒಂದ್ರಲ್ಲಿ ಎಷ್ಟ್ ಜನ ಕುಡಿಬೇಕು? ಇದು ಒಂದ್ ನೀರೇ ಕುಡ್ಕಂದೆ ಪಾಪ. ಆಯ್ತು ಬಿಡು, ಇತ್ತಿಂದ ಇದು ಸಖತ್ತಾಗದೆ ಪಾಪ. ಅಜ್ಜಿ ಇಲ್ಲಿ ಪ್ರಸಾದ ತಿನ್ನು. ಆನು ತುಪ್ಪ. ನಮ್ಮ ತಾತಂಗೂ ಪೂಜೆ ಆಯಿತು. ನಮ್ಮ ತಾತ ನಿನ್ನೆ ಸುತ್ತು 6 ತಿಂಗಳಾಯಿತು. ಮಿಸ್ ಯು ತಾತ, ಲವ್ ಯು ಸೋ ಮಚ್. ಮೈ ಫೇವ್ರೆಟ್ ತಾತ ಗೈಸ್. ನಮ್ಮಪ್ಪ ಅವರ ಅಪ್ಪ. ಅಳ್ಬಾರ್ದು ಅಪ್ಪ, ಆದರೂ ಮಿಸ್ ಮಾಡ್ಕೋತಾ ಇದ್ದೀನಿ ತಾತ. ಅಷ್ಟೇ ಗೈಸ್. ಅವ್ರು ಬಂದಮೇಲೆ ನಿಮಗೆಲ್ಲರನ್ನ ತೋರಿಸ್ತೀನಿ ಏನೇನಾಗುತ್ತೆ ಅಂತ. ನಮ್ಮ ಮನೇಲಿ ಇಷ್ಟೇ ಮಾಡೋದು, ಪೂಜೆ ಮಾಡ್ತೀವಿ ಅಷ್ಟೇ. ನನಗೂ ಇಷ್ಟ, ನಮ್ಮ ಅಮ್ಮಗಂತೂ ಸಕ್ಕತ್ ಇಷ್ಟ. ಅಂದರೆ ಲಕ್ಷ್ಮಿ ಕೂಡ್ಸೋದು. ಅಂದರೆ ಅದೆಲ್ಲ ಕೇಳಿಬಿಟ್ಟು ಕೂಡಿಸ್ಬೇಕು. ಮೇ ಬಿ ನೆಕ್ಸ್ಟ್ ಇಯರ್ ವಿ ಕ್ಯಾನ್ ಡೂ ದಟ್. ಜಾಸ್ತಿ ಎದ್ದುಬಿಟ್ಟಿದ್ದೀನಿ ಗೈಸ್. ನಮಗೂ ಇಷ್ಟ ಸಕ್ಕತ್ ಕೂಡ್ಸೋದು, ಫುಲ್ ಅಲಂಕಾರ ಮಾಡಿ ಎಲ್ಲ ಕೂಡ್ಸೋದು ಇಷ್ಟ. ನಮ್ಮ ಅಮ್ಮಗಂತೂ ಸಕ್ಕತ್ ಇಷ್ಟ ಕೂಡಿಸ್ಬೇಕು ಅಂತ. ಅದಕ್ಕೆ ಟೈಮ್ ಬರ್ತಾ ಇಲ್ಲ. ಅದೇ ಟೈಮ್ ಬಂದಾಗ ಕೂಡ್ಸೋದ. ಲೆಟ್ಸ್ ಸಿ ನೆಕ್ಸ್ಟ್ ಇಯರ್. ಐ ಹೋಪ್ ದ ಬೆಸ್ಟ್ ವಿ ಕ್ಯಾನ್ ಡೂ ದಟ್. ಅವಳ ಮೇಲೆ ಪ್ರೀತಿ ಜಾಸ್ತಿನ ನಿನಗೆ, ಚಿನ್ಮಯನ ಮೇಲೆ? ಒಳಗಡೆ ನಾನ್ ತಾನೆ ನಿನಗೆ, ಒಳಗಡೆ ನಾನ್ ತಾನೆ ಪ್ರೀತಿ ನಿನಗೆ. ಏನಾದ್ರೂ ವಿಸ್ಮಯ, ಕಿರಿ ಮಗಳು ಕಂಡ್ರೆ ಇಷ್ಟಪಡ್ಬೇಕು, ಆದ್ರೂ ಹಿರಿ ಮಗಳನ್ನೇ ಜಾಸ್ತಿ ಇಷ್ಟಪಡ್ತಾರೆ ತಾಯಿ. ಹೌದು, ನೀನನ್ನ ಜಾಸ್ತಿ ಇಷ್ಟಪಡ್ತೀಯ. ಅಪ್ಪ ಮನ್ಸಲ್ಲಿ ಇಟ್ಕೊಂಡದ್ ನನ್ನ ಜಾಸ್ತಿ ಪ್ರೀತಿ. ಅದೇನೋ ನನಗೆ ನಮ್ಮ ವಿಸ್ಮಯ ನನಗೆ ಪ್ರಾಣ. ನನ್ನ ವಿಸ್ಮಯ, ಚಿನ್ಮಯ ನಂಗೆ ಏನು ಮಾಡದೇ ಇದ್ರು ಚೆನ್ನಾಗಿರ್ಬೇಕು ಅಷ್ಟೇ. ನನಗೆ ಅವಳು ನೋಯಿಸ್ಬಾರ್ದು ಅವಳನ್ನ. ನನ್ನ ನೋಯಿಸಿದ್ರ ಪರವಾಗಿಲ್ಲ, ಏನು ಎಲ್ಲ ಅರ್ಥ ಆಯ್ತದೆ ವಿಸ್ಮಯ, ಅವಳಿಗೇನು ಅರ್ಥ ಆಗಲ್ಲ. ನೋಡಿ ಗಾಯ್ಸ್, ನನ್ನ ಯಾರು ಇಷ್ಟಪಡಲ್ಲ. ಇಷ್ಟಪಡ್ತೀವಿ ಗಾಯ್ಸ್, ಆದ್ರೆ ಅವಳು ಅನ್ಕೊಂಡಿರೋ ತಪ್ಪು. ಮನೆಯೆಲ್ಲ ಹೊಗೆ ತುಂಬ್ಕೊಂಡದ್ ಫುಲ್ಲು. ಚಿನ್ಮಯನ್ ಬರ್ತಡೆಗೆ ಕೇಕ ಈಗಲೇ ತಂದು ಇಟ್ಬಿಡ್ಬೇಕು, ಆಮೇಲೆ ನಾನು ಹೋಗಕ್ಕಾಗಲ್ತು.
ಅಲ್ಲಿಂದ ಬಂದ್ಮೇಲೆ ತಗೊಬಂದು ಅವ್ರು ಬಂದು ಮುಗಿಸೋ ಅಷ್ಟರಲ್ಲೇ 1:30 ಆಗೋಯ್ತದೆ. ಬರ್ತಾರೆ ಪರವಾಗಿಲ್ಲ, ಅಲ್ಲಿ ನಿಲ್ಸ್ಬಿಟ್ಟು ಬರ್ತಾರೆ. ಅಜ್ಜಿನಾ ಅದು ಆಫರ್ ಬರ್ತಾ ಇರ್ತದೆ, ಅದು ಹಂಗೆ ನಮಗೂ ಬರ್ತದೆ. ಯಾರ್ಯಾರು ನಂಬರ್ ಕೊಟ್ಟಿರ್ತೀರೋ ಅವ್ರದ್ದಲ್ಲ. ಹಂಗೆ ಅಂದರೆ ಗಾಯ್ಸ್ ಅವ್ರು ಇನ್ನೂ ಬಂದಿಲ್ಲ, ನಾವು ಬಂದು ಕೂತಿದ್ದೀವಿ ಗಾಯ್ಸ್. ನಾಷ್ಟನೂ ಮಾಡಲಿಲ್ಲ, ಹೊಟ್ಟೆ ಹಸಿತಾದೆ. ಯಾಕೆ ಯಾವಾಗಲೂ ಲುಂಗಿಲ್ಗೆ ಕರ್ಕೊಬತ್ತೈತ್ರ ಕಟ್ಕ ಮಾಡ್ಕೊಂಡು ಹೋದ್ನಲ್ಲ, ವಾಯ್ಸ್ ಮೇಲೆ ಕಂಡಿಡಿತು ನಮ್ಮೆಮ್ಮೆ. ನನಗಂತೂ ಭಯನೇ ಹೋಯ್ತು. ಗಾಯ್ಸ್ ಹೊಟ್ಟೆ ಹಸಿತ ಅಮ್ಮ, ಹೊಟ್ಟೆ ಹಸಿವು. ಏನು ಮಾಡಲಿ, ಆದರೂ ಒಬ್ಬಟ್ಟು ತಿನ್ನಬೇಕು ಅನ್ನೋದು ಒಂದು ಆಸೆ ಆಗ್ಬಿಟ್ಟಿದೆ ಜಾಸ್ತಿ. ಒಬ್ಬಟ್ಟೇ ಲೇಟ್ ಆಯ್ತಂತ, ಅದಕ್ಕೆ ಲೇಟಾಗಿ ಬರ್ತಾವ್ರೆ. ರಾಮನಗರ ಬಿಟ್ಟವ್ರಂತ ಇವಾಗ. ನಾವು ಆಗಲೇ ಬಂದು ಕೂತಿದ್ದೀವಿ. ನಮ್ಮ ಅಜ್ಜಿ ನೋಡಿ ಅಲ್ಲಿ ಕೂತೈತೆ. ನಮ್ಮ ಎಮ್ಮೆಗಳಲ್ಲಿ ಕಟ್ಟಾಕಿದ್ದೀವಿ. ಹಸು ಮೇಲ್ಗಡೆ ಐತೆ ಅಲ್ಲಿ. ಗಾಯ್ಸ್ ನಮ್ಮ ತಾತನ ಗೋರಿ ತೋರಿಸ್ತೀನಿ ರೀ ನಿಮಗೆ. ನೋಡಿ ಗೈಸ್ ನಮ್ಮ ತಾತನ ಗುರಿನ ವಿತ್ ಫೋಟೋ ಸಮೇತ ಹಾಕ್ಸಿದ್ದೀವಿ. ಅವ್ರು ಬಂದಮೇಲೆ ಎಲ್ಲ ಅವ್ರೇನೇನೋ ಹೂವು ಗಿವ ಎಲ್ಲ ತಂದಿರ್ತಾರೆ, ಅವರೆಲ್ಲ ತಂದು ಅದೆಲ್ಲ ಹಾಕಿ ಎಲ್ಲ ಮಡಗಿ ಊಟ ಎಲ್ಲ ಅದಾದಮೇಲೆ ಪೂಜೆ ಮಾಡೋದು. ಬಂದು ಇಲ್ಲಿ ವ್ಲಾಗ್ ಮಾಡ್ಬೇಕಂತ ಇವ್ರು ನಡ್ಕೊಂಬರದ. ನನ್ನಲ್ಲಿರುವ ಪ್ರಾಣನಿ ಸಿಹಿ ಖುಷಿ ಸನ್ಮಾನನಿ, ನಿನ್ನ ದುಃಖವ ನೋಡೋ ಮುನ್ನ ಪ್ರಾಣ ಹೋಗಲಿ, ಸೂರ್ಯನಂತೆ ಪ್ರಜ್ವಲ. ಫೈನಲಿ ಬಂತು ನೋಡಿ. ಫೈನಲಿ ಬಂದ್ರು ಗೈಸ್. ಅತ್ತೆ ಯಾಕೆ ಲೇಟು? ಲೇಟ್ ಅಂದ್ರೆ ಒಬ್ಬಟ್ಟು ಮಾಡ್ತಾ ಇದ್ವಿ, ಒಬ್ಬಟ್ಟು ಮಾಡ್ಕೊಂಡು ತಗೊಂಬರ್ಬೇಕಲ್ಲ. ನಮ್ಮ ಅಜ್ಜಿ, ಅಪ್ಪನ ಪೂಜೆ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ನಮ್ಮ ಅತ್ತೆ ಮಗ ಇವಾಗ ಬಂದರು ಗಾಯ್ಸ್. ಇವಾಗ ನಮ್ಮ ತಾತಂಗೆ ಪೂಜೆ ಮಾಡಿ ಊಟ ಮಾಡಿ ಹೋಗ್ಬೇಕು. ಅದು ಇಲ್ಲಿ ಅಡುಗೆ ಮಾಡಿದ್ದು ನಾನ್ ವೆಜ್ಜು. ಅಲ್ಲಿ ಮಾಡಿದ್ದು. ಇಲ್ಲಿ ತಗೊಂಬರ್ಬಾರ್ದು ಅಂತಾರೆ ನಾನ್ ವೆಜ್ನ. ಇಲ್ಲಿ ಮಾಡ್ಬೋದು ಅಂತ ಕೇಳ್ದು ರಾಜಣ್ಣ ತಾತನ. ಕೇಳ್ಬಿಟ್ಟು ಎಲ್ಲ ಮಾಡೋದು. ಅಲ್ಲಿ ಮಾಡು ಅಂದ್ಕೊಂಡು ದೊಡ್ಡಪ್ಪನ ತೋಟದಲ್ಲಿ. ಅಲ್ಲಿ ಬೇಡ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲೂ ಮಾಡಬಾರ್ದಂತೆ ದೇವಸ್ಥಾನ. ಏನಿಲ್ಲ, ಇಲ್ಲಿ ಮಾಡ್ಬೋದಂತೆ. Guys, I got so emotional today. ಯಾಕೆ ಅಂದರೆ ಐ ನೀಡ್ ಟು ಟೆಲ್ ಸಮಥಿಂಗ್ ಅಬೌಟ್ ಮೈ ಗ್ರ್ಯಾಂಡ್ ಫಾದರ್. ಏನಂದರೆ ವಿ ಹ್ಯಾಡ್ ಅ ಲಾಟ್ಸ್ ಆಫ್ ಮೆಮೊರೀಸ್ ವಿತ್ ಮೈ ಗ್ರ್ಯಾಂಡ್ ಫಾದರ್. ಐ ನೀಡ್ ಟು ಟೆಲ್ ದಿಸ್ ಟು ಎವ್ರಿ ಒನ್. ತುಂಬ ತುಂಬ ಇಷ್ಟಪಡೋದು ಅಂದರೆ ನಮ್ಮ ತಾತ, ನಾನು ಮತ್ತು ನನ್ನ ತಂಗಿ. ನನಗಿಂತ ನನ್ನ ತಂಗಿ ಕಂಡ್ರೆ ನಮ್ಮ ತಾತಂಗೆ ಸಕ್ಕದ ಇಷ್ಟ. ಚಿಕ್ಕ ವಯಸ್ಸಿಂದ ನಮ್ಮ
ತಾತನ ಜೊತೆ ತುಂಬ ಮೆಮೊರೀಸ್ ಇದೆ ಗೈಸ್. ಅದು ಹೇಳೋಕ್ಕಾಗಲ್ಲ, ಅಷ್ಟು ಮೆಮೊರೀಸ್ ಇದೆ. ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ವಿತ್ ಮೈ ತಾತ ಆ್ಯಂಡ್ ಐ ಮಿಸ್ ಯು ಸೋ ಮಚ್ ತಾತ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಐ ಗಾಟ್ ಸೋ ಎಮೋಷ್ನಲ್ ಟುಡೇ. ಐ ಡೋಂಟ್ ನೋ, ಬಟ್ ನಿಮ್ಮನ್ನು ಇಷ್ಟಪಡೋರು ಎಷ್ಟು ಜನ ಇದ್ದಾರೆ ಅಂದರೆ ತಾತ, ನಥಿಂಗ್ ಟು ಸೇ. ಲವ್ ಯು ತಾತ, ಲವ್ ಯು ಸೋ ಮಚ್. ಚಿಕ್ಕ ವಯಸ್ಸಲ್ಲಿ ತುಂಬ ಮೆಮೊರೀಸ್ ಕ್ರಿಯೇಟ್ ಆಗಿದೆ ನಮ್ಮ ತಾತನ ಜೊತೆ. ಅದನ್ನೆಲ್ಲ ನೆನೆಸ್ಕೋತಿದ್ರೆ ತುಂಬ ಖುಷಿಯಾಗುತ್ತೆ. ಅಳುಗಿಂತ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಅಷ್ಟು ಟೈಮ್, ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ನಿನ್ನ ಜೊತೆ ತಾತ. ದುಡ್ಡು ಕೊಡೋದಿರ್ಬೋದು, ತಿಂಡಿ ತೊಗೊಬರೋದಿರ್ಬೋದು, ಅಜ್ಜಿ ಕಾಣ್ದಂಗೆ, ಮತ್ತು ಯಾರಿಗೂ ಕಂಡಂಗೆ ನನಗೆ ಅಷ್ಟು ದುಡ್ಡು ಕೊಟ್ಟಿದ್ಯಾ ಬಟ್ಟೆ ತಗೋ ಅಂತೆಲ್ಲ. ಅದು ಆ ಟೈಮ್ ಮತ್ತು ಅಷ್ಟು ಪ್ರೀತಿ ಕೊಡ್ತಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಗೈಸ್. ನಿಮ್ಮ ತಾತನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀರ, ನೀವು ಈ ಥರ ಮೆಮೊರೀಸ್ನ ಎಷ್ಟು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಐ ನೋ ದಟ್. ಅದೇ ಥರ ನನಗೂ ನಮ್ಮ ತಾತಂಗೂ ಅಷ್ಟೇ ಬಾಂಡಿಂಗ್ ಇತ್ತು, ಅಷ್ಟೇ ಪ್ರೀತಿ ಮಾಡ್ತಿತ್ತು ನಮ್ಮ ತಾತ ಎಲ್ಲ ಮೊಮ್ಮಕ್ಕಳು. ಅದರಲ್ಲೂ ನನ್ನ ತಂಗಿನ ಕಂಡ್ರೆ ಸಖತ್ ಇಷ್ಟ. ಅಷ್ಟೇ ಗೈಸ್. ಇರೋವರೆಗೂ ನಿಮ್ಮ ತಾತ, ಅಜ್ಜಿ, ನಿಮ್ಮಪ್ಪ, ಅಮ್ಮ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಟೈಮ್ ಕೊಡಿ. ಯು ವಿಲ್ ಗೆಟ್ ಎ ಗ್ರೇಟ್ ಟೈಮ್ ಮೆಮೊರೀಸ್ ವಿತ್ ಯು ಲವ್ಡ್ ಒನ್ಸ್, ವಿತ್ ಯೋರ್ ಲವ್ಡ್ ಒನ್ಸ್. ಅಷ್ಟೇ ಗೈಸ್. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಪ್ಯಾಕೆಟ್ ಫುಲ್ಲು ಹಾಕ್ಬಿಟ್ಟಿದ್ದಲ್ಲ. ನೀರು ಹಾಕ್ಬಿಡಿ ಮಂಜು. ತಗೊಳ್ಳಿ. ಮಲ್ಗೆ ಹೋದದು ಸ್ಮೆಲ್ ಬರುತ್ತೆ. ಕೈ ತೊಳಿಕೆ ಇರಿ. ಅದು ತಗೋ ಮಂಜು. ಹೆಂಗಿತ್ತು ಏನಾದ್ರು ಹೇಳಿ. ಕೊಡಿ, ನೀವು ಮಾತಾಡಿ. ಕೊಡಿ. ನಮ್ಮ ಅಜ್ಜಿ ಇವ್ರು ಏನು ಮಾಡ್ತಾ ಇದ್ದಾರೆ, ಮೊಬೈಲ್ ಹಿಡ್ಕೊಂಡು ನಿಂತವಳಲ್ಲ ಅಂತ. ಇದು ಸಕ್ಕದಾಗಿ ಮಾಡಿದ್ದೀರಾ ಎಲ್ಲ. ಎಲ್ಲ ನಮ್ಮ ಅತ್ತೆದೆ. ಕ್ರೆಡಿಟ್ಸ್ ಗೋಸ್ ಟು ಮೈ ಅತ್ತೆ. ಒಬ್ಬಟ್ಟು, ಪಲಾವ್. ಅಲ್ಲ ಅಲ್ಲಿಕ್ಕೆ ಅಲ್ಲಿ ಕಲ್ಲಿ ವೇಸ್ಟ್ ಆಗಲ್ಲ. ಇದ್ರವು ಗೈಸ್ ಇವಾಗೆಲ್ಲ ಕಾಫಿ ಕುಡಿತಾ ಇದ್ದಾರೆ. ಪಲಾವ್ ಆಯ್ತಾ? ಆಯ್ತಾ ಪಲಾವು? ಬತ್ತಾಯ್ತಾ? ಫೋನ್ ಮಾಡಿಕಿಲ್ವೇನ್ರಿ? ಮಗಳು ಮನೆಗೆ ಹೋಗ್ತೀನಿ ಅಂತ. ಚೆನ್ನಾಗೈತೆ, ತೊಳಿಬೇಕು ಅಷ್ಟೇ. ನೀರು ಹಾಕ್ಬೇಕು. ಒಂದು ಚಪ್ಪಲಿ ಹಾಕೊಂಡ್ಬಿಡ್ತೀನಿ. ಇಟ್ಕೊಳ್ಳಿ ಸರ್ಗೆ. ಕಮಲಕ್ಕ ಅದು ಇಟ್ಕೊಳ್ಳಿ. ಚಪ್ಪಲಿ ಹಾಕೊಳ್ಳಿ ಸುಮಾ. ಆ ಧಾರಾವಾಳಿ ಇಟ್ಕರಡು. ಗೈಸ್ ಇವರು ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರ ಅಮ್ಮ ಬ್ಯಾಂಗ್ಳೂರಲ್ಲಿರೋದು. ಇವಾಗ ನಮ್ಮ ತಾತನ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಆಯ್ತು ಚಿನ್ನಿ, ಅದು ಹುಷ ಈಗ ಮಾಡ್ತಾ ಇದ್ದೀನಿ ವಿಡಿಯೋನ. ಇವಾಗ ಬನ್ನಿ ಮನೆಗೆ, ಅಲ್ಲಿ ಇಳಿಸ್ಬಿಟ್ಟು ಕಾರ್ನ. ನಡೀರಿ. ಇಲ್ಲಿ ಕರೀರ ಬಂದ್ಬಿಟ್ಟೈತೆ. ಏನು ಹೊಡೆದ್ರು ಹಂಗೇನೆ ಇದರಲ್ಲಿ. ಅಲ್ಲಿ ಸ್ಪ್ರೇ ಹೊಡೆದಿಲ್ಲ ಪಾಪ. ಕೊಡಿ, ಇರ್ತೀನಿ ಇಲ್ಲಿ. ಗಾಯ್ಸ್ ಇವಾಗ ಮುಗಿಸ್ಕೊಂಡು ಮನೆ ಕಡೆಗೆ ಪಯಣ.
ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟ ಆಗಿತ್ತು ಇವತ್ತಿನವರೆಗೆ. ಎಳಿಯ ಎಲ್ಲಿ ಕೆಡಬಿಟ್ಟ ಅಂತೀರಿ ಬೈರಪಟ್ಟಣಕ್ಕೆ ಬರ್ತಿದ್ದೆ 3 ಜನನೂ ನನ್ನೂ ಬೈರಪಟ್ಟಣ ಗಂಟ ಆ ಗಾಡಿಗೂ ಈ ಗಾಡಿಗೂ ಹೆಚ್ಚು ಕಮ್ಮಿ ಇದೆ. ಹೀರೋ ಹೊಂಡ ಹೀರೋ ಹೊಂಡ ಅಂತ ಹೀರೋ ಹೊಂಡ ಗಾಡಿ. ಅಲ್ಲಿ ಊಟ ಇಟ್ಕೊಂಡಿದ್ದಾರೆ ಲಕ್ಷ್ಮೀ ದೇವಿದು ಪರ ಊಟ ಮಿರರ್ ನೋಡ್ಬೇಕಲ್ಲ ಮಿರರ್ ನಿಮ್ಮ ಫ್ರೆಂಡು. ಹಾಂ ಎಪ್ಪೇಟ್ ಕೊಡ್ತಾವ್ರೆ. ನಾವು ಅದಕ್ಕೆ ಈಗ ಬಳಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಮನೆಗೆ. ಗೊತ್ತಾಗ್ತಾರ ನಮ್ಮ ಅಜ್ಜಿನೂ ಅಲ್ಲಾಡ್ತಾಳೆ ಕಡಪ್ಪ. ಎಬ್ಬೆಟ್ ಕೊಡ್ತಾರ ಹಂಗವ್ರೆ ಗುದ್ದಾಡ್ತಾವ್ರೆ. ಎಬ್ಬೆಟ್ ಕೊಡ್ತಾವ್ರೆ. ಏನೇನು ಅಲ್ಲೇ ಅಕ್ಕಿ ಕೊಡಕ್ಕೆ ಅಲ್ಲೇ ಎಬ್ಬೆಟ್ ಕೊಟ್ಟಿರ್ತಾಳೆ. ಗೈಸಿದೆ ದೇವಸ್ಥಾನ. ಎಲ್ಲ ಈಚೆ ನಿಂತ್ಕೊಂಡ್ಬಿಟ್ಟವೆ ಆಗ್ಲೇ. ಒಳಗ್ ಕೂಡಕ್ಕಿರಲ್ಲ. ಗುಬ್ಬಚ್ಚಿ ಗೂಡಿದ್ದಂಗೆ. ಅಮ್ಮ ಎಲ್ಲಿ ಯಾಚರೆ ಬಿಗ್ಲೆಸ್ ಇದು ಎಲ್ಲ ಅದು ಕವರು ಎತ್ಕ ಬಾ ಕೊಡೋಣ. ಏನ ಎಲ್ಲಾದ್ರ ಹೊಡೋದ್ರೆ ಗೊತ್ತಿಲ್ಲ, ಇನ್ನ ಬರ್ಲಿಲ್ಲ ಅವರು. ಇನ್ನು ತರಕಾರಿ ಬ್ಯಾಗ್ ಅಲ್ಲೇ ಇವೆ. ಇದೇನು ತಗೋ ಬರ್ತದೆ ಅಮ್ಮ. ಕಾರ್ ಮೊದಲೇ ಬತ್ತು. ಬೀಗ್ಲಾಸ್ ಅಲ್ಲದೆ ತೆಗಿತಾ ದಿಕ್ಕಿಲಿ. ಬತ್ತೀನಿ ಅಂದ್ರೆ ಆಮೇಲೆ ತಗೋ ಹಿಡ್ಕೊ. ಇಲ್ಲ ಇದನ್ನ ತೆಗಿತೀನಿ. ಬಿಗ್ಲಿಸ್ಕೊಳ್ಳಿ ಫಸ್ಟ್ ನೀನು. ಇದ್ರೊಳಗೆ ಕಬ್ಬಣ ಹಾಕ್ಬೇಕು ಅಂದ್ಬಿಟ್ಟು ಕೀ ಹಾಕಿದ್ಯಾ ಅಣ್ಬೆ ಒಳಗೆ. ಇನ್ನೊಂದು ಕ್ಲಿಪ್ಪಿಂಗ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಗ್ಯಾಸ್. ಅದೇ ನನ್ನ ತಂಗಿ ಬರ್ತಡೇ ಕೇಕ್ ಕಟ್ಟಿಂಗ್ ಮಾಡಿರೋದನ್ನ ವೀಡಿಯೋ ಹಾಕಿರಲಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ನಮ್ಮ ಅಣ್ಣನೂ ಬಂದಿದ್ದರು, ಕೇಕ್ ಕಟ್ ಮಾಡಿಸಿ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.